ಹಲೋ, ನಮಸ್ತೆ ನಿಮ್ಮೆಲ್ಲರಿಗೂ. ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಸಾರಿ, ನಾನು ಚಾರ್ಜ್ ಆಗಲಿಲ್ಲ ಇನ್ನೂ ಸಹ, ಯಾಕೆಂದರೆ ಇವತ್ತಿನ ವ್ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗೆ ಹೋಗ್ಲಿಕ್ಕುಂಟು, ಅದಕ್ಕೆ ಸ್ವಲ್ಪ ದೂರ ಹೋಗ್ಲಿಕ್ಕುಂಟು. ಆ್ಯಂಡ್ ಡೋಂಟ್ ಬಿ ಸ್ಕ್ಯಾರ್ಡ್, ನನ್ನ ಈ ಬೆಳಗಿನ ಅವತಾರವನ್ನು ನೋಡಿ. ನಿಮಿಷ ಸರಿ ಮಾಡ್ಕೊಳ್ತೆ. ಈಗ ಸರಿ ಆಗ್ತುಂಟ. ಸೊ ಇವತ್ತು ನಾವು ಹೊನ್ನಾವರ ಹೋಗ್ತಿದ್ದೀವಿ. ಅಂದರೆ ಹೌದು, ನಮ್ಮ 2 ಆಂಟಿಯ ಮನೆಗೆ ಇನ್ವಿಟೇಷನ್ ಕೊಡಲಿಕ್ಕೆ, ಒಂದು 2ನೇದು ಅಮ್ಮನ ಮನೆಗೆ ಇನ್ವಿಟೇಷನ್ ಕೊಡಲಿಕ್ಕೆ, ಮತ್ತು ನಮ್ಮ ಇನ್ನೊಂದು ಆಂಟಿ ಇದ್ದಾರೆ, ಅವ್ರ ಮನೆಗೂ ಸಹ ಇನ್ವಿಟೇಷನ್ ಕೊಟ್ಟು ಬರುವ ಅಂತ. ಇಬ್ಬರು ಸಹ ಹೊನ್ನಾವರನೇ, ಅದಕ್ಕೆ 2 ಮನೆಗೆ ಒಟ್ಟೆ ಕೊಟ್ಟು ಬರುವ ಅಂತ ಹೇಳಿ ಇವತ್ತಿನ ಪ್ಲ್ಯಾನಿಂಗ್. ಆ್ಯಂಡ್ ಈಗ ಹೊರಡಬೇಕು ಸ್ವಲ್ಪ ಹೊತ್ತಲ್ಲಿ. ಪ್ಲ್ಯಾನಿಂಗ್ ಉಂಟು 8:30ಗೆ ಹೊರಡಬೇಕಂತ. ನೋಡಬೇಕು, ಬೇಗ ರೆಡಿ ಆದರೆ 8:30ಗೆ ಇಲ್ಲಿಂದ ಹೊರಡ್ತೀವಿ. ಸ್ವಲ್ಪ ಲೇಟ್ ಆದರೆ ಅಲ್ಲಿ ಲೇಟಾಗಿ ರೀಚ್ ಆಗ್ತೀವಿ ಅಷ್ಟೇ. 2 hours ಬೇಕು ರೀಚ್ ಆಗಲಿಕ್ಕೆ. ಮತ್ತು ಅದು ಕೂಡ ಮಳೆ ಬಂದರೆ ಕಷ್ಟ ಉಂಟು, ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಬೀಳ್ತದೆ. ಏಕೆಂದರೆ ನೀರು ವೆಹಿಕಲ್ಸಿಗೆಲ್ಲ ಜಾಸ್ತಿ ಹೊಡಿತದಲ್ಲ, ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಫೋನ್ ಕೊಟ್ಟು ಬಂದೆ ಅಮ್ಮನಿಗೆ ಫೋನ್ ಬಂದಿತ್ತು. ನನಗೆ ನಾ ಎಲ್ಲಿದ್ದೆ, ಲೆಟ್ ಮಿ ರಿಮೆಂಬರ್. ಈಗ ಮಳೆ ಬಂದರೆ ಲೇಟ್ ಆಗ್ತದೆ, ಪುನಃ ಬೇಗ ರೆಡಿ ಆಗ್ತೀನಿ. ಯಾಕೆಂದರೆ ನಾನು ಯಾವತ್ತೂ ಲೇಟ್. ಎಲ್ಲರೂ ರೆಡಿಯಾಗಿರ್ತಾರೆ, ನಾನು ಲಾಸ್ಟಿಗೆ ರೆಡಿ ಆಗಬೇಕು. ಯಾಕೆಂದರೆ ನಂಗೆ ಅಷ್ಟು ಟೈಮ್, ನಮ್ಮ ಬಟ್ಟೆ ಹುಡುಕ್ಲಿಕ್ಕೇ ಅರ್ಧ ಗಂಟೆ ಬೇಕು ನನಗೆ. ನಾನು ಮತ್ತೆ ಒಂದೇ ಡೈಲಾಗ್ ಬರ್ತದೆ ಅಮ್ಮ ನನ್ನ ಹತ್ರ ಬಟ್ಟೆ ಇಲ್ಲ ರೆಡಿ. ಈಗ ಅದಕ್ಕೆ ನಾನು ಫಸ್ಟ್ ಬಟ್ಟೆನ ತೆಗೆದಿಡಬೇಕು, ಮತ್ತು ಚೇಂಜ್ ಮಾಡಿ ಕಾರ್ಡ್ಸ್ನ ಬ್ಯಾಗಲ್ಲಿ ಹಾಕಿ, ಟ್ರೈಪಾಡ್ ಮೈಕೆಲ್ಲ ಬ್ಯಾಗಲ್ಲಿ ಹಾಕಿ ಹೊರಡಬೇಕು. ಓಕೆ, ಸಿಗ್ತೀನಿ ಮತ್ತೆ. ಬಾಯ್ ಬಾಯ್. ಕೇಳಿಸುಂಟ. ಓಕೆ, ನಾವಿಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ನಮ್ಮ ಚಿಲ್ಲರ್ ಪ್ಯಾಟಿನ ತೋರಿಸ್ತೀನಿ, 1 ನಿಮಿಷ. ನಾನಾ ತಶೆಗಾಯಿನ. ಮತ್ತು ನಾವಿಲ್ಲಿ ಬೇಕ್ರಿ ಹತ್ರ ಬಂದಿದ್ದೀವಿ. ಬಿಕಾಸ್ ಎಲ್ಲಿ ನಾವು ವಿಸಿಟ್ ಮಾಡಿ ಹೋಗ್ತಿದ್ದೀವಿ, ಅಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ಅವರಿಗೆ ಖಾಲಿ ಕೈಗೆ ಹೋದರೆ ಸರಿಯಾಗೋದಿಲ್ಲ. ಅದರಲ್ಲಿ ನಮಗೆ ಕೂಡ ಚಾಕ್ಲೇಟ್ ಸಿಗ್ತೀಗ. ತಗೊಂಡು ಪರ್ಚೇಸ್ ಮಾಡಲಿಕ್ಕೆ ಯಾರಿಗೋ ಹೋಗುದು, ನಾವು ಕೂಡ ಸ್ವಲ್ಪ ಚಾಟ್ ಸಿಕ್ಕಿದ್ರೆ ತಗೊಳ್ಳುವ ಅಂತ ಹೇಳಿ. ಓಕೆ,
ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿತ್ತಂತೆ ಇಲ್ಲಿ. ಇಲ್ಲಿ ಕೂಡ ಮುಂದೆ ಉಂಟು. ಈ ತರ ಎಲ್ಲ ಆದ್ರೆ ತುಂಬಾ ಡೇಂಜರ್ ಅಲ್ಲ. ಮಮ್ಮಿ ನಿಲ್ಲಿ ಮಮ್ಮಿ. ಓಕೆ, ಈಗ ನಾವು ಇನ್ನೊಂದು ಆಂಟಿಯ ಮನೆಗೆ ಹೋಗ್ತಿದ್ದೀವಿ, ಹೊನ್ನಾವರದಲ್ಲೇ. ಅಂದರೆ ನಮ್ಮ ಅಮ್ಮಂದು ಅಣ್ಣನ ಹೆಂಡತಿ ಮನೆಗೆ. ಆ್ಯಂಡ್ ಯಾ ಬೇಗ ಕಬ್ಜಾ ಮಾಡಬೇಡಿ, ಯಾಕಂದ್ರೆ ಇದಂದರೆ ಅದು ಹೋಗ್ತದೆ. ಓಕೆ, ರೀಚ್ ಆದ್ವಿ. ಪ್ಯಾಕೆಟ್ ಈಗ ನನ್ನ ಕೈಯಲ್ಲಿ. ಹೋಗುವ ಹೋಗುವ. ಜ್ಯೋತಿ ಆಂಟಿ ಫಸ್ಟ್ ಓಡಿದ್ದಾರೆ, ಅಲ್ಲಿ ಹೋಗ್ತಿದ್ದಾರೆ. ಹಾಂ ಹಾಂ, ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಇಲ್ಲಿ ಒಂದು ಹಾವು ಅದು ಸತ್ತೋಗಿತ್ತು. ಜೋರು ಮಳೆ ಆಯ್ತು. ನಾವು ಫಂಕ್ಷನಿಗೇನೋ ಇಲ್ಲಿ ಬಂದಿದ್ವಿ ಆಂಟಿನ ಕರ್ಕೊಂಡು ಹೋಗುವ ಅಂತ. ವಾ, ನನ್ನ ದೊಡ್ಡ ಬೊಬ್ಬೆ. ಅದು ಹಾವಿದ ಪೊಸಿಷನ್ ಆ ಥರ ಇತ್ತು. ನಾ ಎಲ್ಲಿಂದ ಹೋಗೋದು? ಓ ಸರಿ ಮುಖಾರ ಖಿಣತನ ವಚ್ಚೆ. ಈ ದೇವಾ 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 ಶಿಶಿ. कशी असते ನೋಡಿ ನೋಡಿ दिसानी सोड पहिले 3 दिस राजा ಓಕೆ, ರೀಚ್ ಆದ್ವಿ. ನಿಮಿಷ ಇವ ನಮ್ಮ ಅಲ್ಡನಿದು ಅಜ್ಜನ ಮನೆಗೆ ಬಂದಿದ್ದೀವಿ. ತುವೇತಾಯಿ? ಹಾಂ, ಓಕೆ. ಬ್ಯಾಗ್ಗೆ ಮಮ್ಮ. ಇಲ್ಲಿ ದ ಮೇನ್ ಪಾಯಿಂಟ್ ಈಸ್ ಅವರು ಏನು ಫಾರ್ಮಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ. ಅಂದರೆ ಅಡಿಕೆ ಅದೆಲ್ಲ ಗ್ರೋ ಮಾಡ್ತಾರೆ. ಓ ಬಟರ್ಫ್ಲೈ, ಒಂದು ನಿಮಿಷ ತೋರಿಸ್ತೇನೆ. ಇಲ್ಲಿಗ ಅವರು ತೆಗೆದಿಲ್ಲಿ ನೆನೆಸಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಫುಲ್ ಟ್ರೀಸ್. ಅಂದರೆ ಅದು ಅಡಿಕೆ ಎಲ್ಲ ಇದೆ ಅಲ್ಲ, ಅದನ್ನೇ ಇಲ್ಲಿ ಗ್ರೋ ಮಾಡಿ ಸೆಲ್ ಮಾಡ್ತಾರೆ. ಮತ್ತು ಪೆಪ್ಪರ್ ಇದೆ ಅಲ್ಲ, ಕಾಳುಮೆಣಸು, ಅದನ್ನು ಇಲ್ಲಿಯೇ ಗ್ರೋ ಮಾಡಿ ಸೆಲ್ ಮಾಡ್ತಾರೆ. ನಾವು ಯಾವತ್ತು ಇಲ್ಲಿ ಬಂದರೆ ಒಂಚೂರು ತಗೊಂಡು ಹೋಗ್ಬೇಕು, ಅವ್ರು ಕೊಡ್ತಾರೆ ಅಂತ ತಗೊಂಡು ಹೋಗ್ಬೇಕು. ಸೋ ಮೆನಿ ಟ್ರೀಸ್. ಅರ್ಧದಲ್ಲಿ ನನ್ನ ಮೈಕೆ ಚಾರ್ಜ್ ಸಹ ಖಾಲಿ ಆಯಿತು. ಓಕೆ, ಆ್ಯಂಡ್ ಇಲ್ಲಿ ಬಾವಿ ಇರೋದು. ರೈಟ್, ಡೀಪ್ ಉಂಟು ತುಂಬ. ಹೋಗ ನನಗೆ ಸರ್ ಫುಲ್ ಇದು ಅಡಿಕೆ ಮತ್ತು ಬ್ಲ್ಯಾಕ್ ಪೆಪ್ಪರ್ಸ್ ಎಲ್ಲ ಸಿಗೋದಿಲ್ಲ. ಹೋಗೋ ಒಳಗೆ
ಓಕೆ, ಈಗ ಈ 2 ಮನೆಗೆ ಇನ್ವಿಟೇಷನ್ಸ್ ಕೊಡ್ತಾ ಇದ್ದು. ಈಗ ನಾವು ಭಟ್ಕಳದಲ್ಲಿರುವ ಬಜಾರಿಗೆ ಹೋಗ್ತಿದ್ದೀವಿ, ಸ್ವಲ್ಪ ಐಟಮ್ಸ್ ನೋಡಿ ಬರುವ ಅಂತ ಹೇಳಿ. ಏನಾದರೂ ಸಸ್ತದಲ್ಲಿ ಸಿಕ್ಕಿದೆ ಅದನ್ನು ತಗೊಂಬರುವ ಅಂತ. ಹಾಗೆ ಅಲ್ಲಿ ಹೋಗಿ ನೋಡುವ. ಒಣಮೆಣಸು ತಗೊಂಬರ್ಲಿಕ್ಕೆ ಉಂಟಂತೆ. ಹೌದು, ಇದೆಂತ ಸರಿಗೆ ಹೋಗಿ ನೋಡ್ಬೇಕು ಏನೆಲ್ಲ ಸಿಗ್ತದೆ, ಎಷ್ಟಕ್ಕೆ ಸಿಗ್ತದೆ ಅಂತ ಹೇಳಿ. ನನ್ನ ಕೂತಿದ ಅವತಾರ ಮಾಡಿ ಎಂತ ಆಗಿದೆ ಅಂತ. ನೋಡುವ, ಎಷ್ಟು ದೂರ ಉಂಟು ಗೊತ್ತಿಲ್ಲ ನಂಗೆ. ಆಲ್ ಡನ್ ವಿತ್ ಅವರ್ ಶಾಪಿಂಗ್ ಆ್ಯಂಡ್ ಪಾಪ ಎಲ್ಡನ್ ಅಲ್ಲ, ಅಯಾನ್ ಇದ್ದದ್ದು ಸ್ವಲ್ಪ ದಪ್ಪಾಗಿದ್ದಾನ. ಯಾಕೆ ಗೊತ್ತಾ, ಅವನಿಗೆ ಬಾಯ್ದವೆ ನಾನು ಏನು ಹೇಳಿ ಟ್ರೈ ಮಾಡ್ತಿದ್ದೆ ಅಂತೆ, ಅವನಿಗೆ ಮುಖ ಬಾತಿ ಹೋಗಿದ್ದು, ಅವನಿಗೆ ಟಾಯ್ಸ್ ತೆಗೆಸಿ ಕೊಡಲಿಲ್ಲ ಅಂತ ಹೇಳಿ. ಅದಕ್ಕೆ ಅವನು ಹೇಳಲಿಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಸೊ ನಾನು ವಾಯ್ಸ್ ಓವರ್ ಥ್ರೂ ಅಲ್ಲೇ ಹೇಳಬೇಕಾಯಿತು. ಈಗ ಕಾಣಿಸ್ತಿದೆನಾ? ತಂದಿದ್ದ ಸಾಮಾನೆಲ್ಲ ತೋರಿಸ್ಬೇಕಲ್ಲ ನಿಮ್ಮೆಲ್ಲರಿಗೂ, ಅದಕ್ಕೆ ಕೆಳಗೆ ಕೂತ್ಕೊಂಡೆ. ಸಾಮಾನು ಸ್ವಲ್ಪ ಜಾಸ್ತಿ ಉಂಟು. ಫಸ್ಟ್ ಒನ್ ಇದು, ಅದು ರೈಸ್ನ ಡ್ರೈನ್ ಮಾಡಕ್ಕೆ. ಇದಕ್ಕೆ ಎಷ್ಟು ಕೊಟ್ಟಿದ್ದೆ? 450 ಅಂತೆ. ಜಾಸ್ತಿ ಇತ್ತು, 500 ಇತ್ತು. ಅದು ಜಾಸ್ತಿ ಬಾರ್ಗೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟ್ ಇದ್ರು. ಇಲ್ಲ, ಕರೆಕ್ಟ್ ರೇಟ್ ಅಷ್ಟೇ, ಅದಕ್ಕಿಂತ ₹1 ಕೆಳಗೆ ಮಾಡೋದಿಲ್ಲ. ಅದು ಲಾಸ್ಟಿಗೆ ಮತ್ತೆ 450 ಕೊಟ್ಟಿದ್ದು. ನೆಕ್ಸ್ಟ್ ಇದು ಪರ್ಫ್ಯೂಮ್ಸ್. 6 ಉಂಟು. ರಾವು ಎಲ್ರ ಫೆರಾರಿ ಹಿಂದೆ ಬಿದ್ದಿದ್ದಾರೆ. ಫೆರಾರಿ ಇಲ್ಲಿ ಉಂಟು. ಇದೊಂದು 1 man show. ಇದೊಂದು ಇದೊಂದು 4 ಆಯ್ತಲ್ಲ. ಶಿಶಿ 5 6, ಟೋಟಲ್ 6. ಇದಕ್ಕೆ ಪರ್ಫ್ಯೂಮಿಗೆ ಎಷ್ಟು ಕೊಟ್ಟಿದ್ದ? ಪರ್ಫ್ಯೂಮ್ 600 ಅಂತ ಇತ್ತು, 500. ಇದೆಲ್ಲ ಒಳಗಿಡ್ಬೇಕು. ನೀವು ಮಧ್ಯದಲ್ಲಿ ಮುಟ್ಟಬೇಡಿ, ನಂಗೆ ಮತ್ತೆ ತುಂಬಲಿಕ್ಕೆ ಕಷ್ಟ. मजा उंटा चमका दोरिया भाई मजा बैग अंदर सकते ये बात है next is blankets 1 2 ಇದು ಯಾವುದು ಮತ್ತೆ ಇದು ಬೇರೆ ಇದು 2 ಶಾಪಿಗೆ ವಿಸಿಟ್ ಮಾಡಿದ್ವಿ. ಕೌಂಟ್ ಮಿಸ್ ಆಗಿದೆ, ಎಲ್ಲಿಂದ ಯಾವುದು ತಕೊಂಡಿದಂತ. 2 3 4
ಇದೊಂದು ಸೀಸರ್ ತಕೊಂಡಿದ್ದು. ಐದು, ಆರು, ಏಳು, ಟೋಟಲ್ 7 ಬ್ಲಾಂಕೆಟ್ಸ್. ಫಸ್ಟ್ ಒನ್ ಈ ಥರ ಡಿಸೈನು, ಸೆಕೆಂಡ್ ಒನ್ ಈ ಥರ, ಥರ್ಡ್ ಒನ್ ಈ ಥರ, ಫೋರ್ತ್ ಫಿಫ್ತ್ ಒನ್, ಸಿಕ್ಸ್ತ್ ಒನ್ ಈ ಥರ, ನೆಕ್ಸ್ಟ್ ಒನ್ ಅಸ್ ದೇರ್ ಬ್ಲಾಂಕೆಟ್ಸ್. ಇದೆಲ್ಲ ಹೊಸ ಮನೆಗೆ ಯೂಸಿಂಗು, ಅಲ್ಲಿ ತನಕ ಮುಟ್ಟುವುದಿಲ್ಲ. ಆ ಥರನೇ ಒಳಗೆ ಈಗ ಯಾವ ಥರ ತಂದು ಆ ಥರನೇ ಪ್ಯಾಕ್ ಮಾಡಿ ಇಡುದು ಒಳಗೆ. ನೆಕ್ಸ್ಟ್ 2 ಡೋರ್ ಮ್ಯಾಟ್ಸ್ನ ತಗೊಂಡ್ಬಂದ್ವಿ. ಇದೊಂದು, ಇದೊಂದು ಉಸ್ರಿ. ಇವ ನೋಡಿ ಸ್ನಾನ ಮಾಡ್ಲಿಕ್ಕೆ ಉದಾಸೀನ ಮಾಡ್ತಿದ್ದಾನೆ. ಹಾ, ತುಜಿ ಮರ್ಯಾದೆ ಕೆಡ್ಲಿ ಆಮೆ ಅಂತ. ನೆಕ್ಸ್ಟ್ ಇದೊಂದು ಕ್ಲಾಕ್ ತಕೊಂಡ್ಬಂದ್ವಿ. ಓಕೆ, ನೆಕ್ಸ್ಟ್ ಈ ತರದ್ದು 3 ಕಂಫರ್ಟರ್ಸ್ ತಕೊಂಡ್ಬಂದ್ವಿ. ಫಸ್ಟ್ ಈ ತರದ್ದೊಂದು ಡಿಸೈನ್, ಇನ್ನೊಂದು ಈ ತರದ್ದು. ನಾನೇ ಮುಗಿ ಹೋಗಿದ್ದೀನಿ. ಓಕೆ, ಅಂಡ್ ಒನ್ ಮೋರ್ ಇಸ್ ಈ ತರದ್ದು. ಓಕೆ, ಆಯ್ತು ಇಷ್ಟೇ. ಮತ್ತೆ ವಾಪಸ್ ಬಂದು ನಂಗೆ ಆಗ್ಲಿಲ್ಲ. ಯಾರದು? ಆಂಟಿ ಬಲೂನ್ ತಂದು ಕೊಟ್ರು ನಮ್ಗೆ. ಓಕೆ ಓಕೆ, ಸೊ ಯಾ, ಇವತ್ತಿಗಿಷ್ಟೇ, ಸಾಕಾಗಿ ಹೋಯ್ತು. ಶ್ರೀನಿವಾಸ ಹೇಳಿದಾರೆ. And what else? ಎಂಥದ್ದು ಇಲ್ಲ, ಅಷ್ಟೇ ಇವತ್ತಿಗೆ. ಒಳ್ಳೇದಾಯ್ತು. ಇವತ್ತು ಮಳೆ ಇರಲಿಲ್ಲ, ಇಲ್ಲಾಂದ್ರೆ ಇವತ್ತು ಈ ಟೈಮಿಗೆ ನಾವು ರೀಚ್ ಆಗ್ತಾ ಇರಲಿಲ್ಲ. ಈಗ 6:30 ಆಗ್ತಾ ಬಂತು, ಲೇಟ್ ಆಗ್ತಿತ್ತು ಸ್ವಲ್ಪ. ಮಳೆ ಇದ್ರೆ ಸ್ವಲ್ಪ ಮೆಲ್ಲ ಬರಬೇಕಾಗ್ತದಲ್ಲ. ಇವತ್ತು ಸೀದಾ ಬಂದದ್ದೆ, ಮಳೆ ಇರಲಿಲ್ಲ. ಇಲ್ಲಿ ಮಳೆ ಬಂದಿದೆ, ಅಲ್ಲಿ ಮಳೆ ಬರಲಿಲ್ಲ. ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ ಹೊನ್ನಾವರದಲ್ಲಿ ಜೋರು ಮಳೆ ಅಂತ ಹೇಳಿ. ಯಾಕಂದರೆ ಸ್ಟೂಡೆಂಟ್ಸಿಗೆಲ್ಲ 15 days ಆಯ್ತಂತೆ ರಜೆ ಕೊಟ್ಟು, ಮಳೆ ರೀಸನ್ಗೆ. ಇವತ್ತೊಂದು ಮಳೆ ಇರಲಿಲ್ಲ, ಗಮ್ಮತ್ತಾಯ್ತು. ಓಕೆ ಸರ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಬಾಯ್.